ಕಡಾಯಿ ಪನ್ನೀರ್ ತಿನ್ನಬೇಕಂದ್ರೆ ರೆಸ್ಟೋರೆಂಟ್ಗೆ ಹೋಗಬೇಕಾ? ಇಲ್ಲ, ಮನೇಲಿ ಆರಾಮ್ಸೆ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಹೈಜಿನಾಗೂ ಮಾಡ್ಕೋಬೋದು. ಯಾವ ಥರ ಮಾಡಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೀವು ನನ್ನ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ಬೇಗ ಬೇಗ ಫಾಲೋ ಮಾಡ್ಕೊಂಬಿಡಿ. ಯಾಕಂದರೆ ನಾನು ಬೇಜಾನ್ ರೆಸಿಪಿ ಶೇರ್ ಮಾಡ್ತಾ ಇರ್ತೀನಿ. ನೀವು ಟ್ರೈ ಮಾಡ್ತಾ ಇರ್ಬೋದು, ನಿಮ್ಮ ಮನೇಲಿ ಕ್ರೆಡಿಟ್ಸ್ ಬರ್ತಾನೆ ಇರುತ್ತೆ. ಹಾಗೆ ಕಡಾಯಿ ಪನ್ನೀರ್ ಅಂತೂ ಸಖತ್ತಾಗಿ ಟರ್ನ್ಔಟ್ ಆಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗುರು. ಕಡಾಯಿ ಪನ್ನೀರ್ ಅಂದರೆ ಏನು? ಕಡಾಯಲ್ಲಿ ಮಾಡಿದ್ರೆ ಕಡಾಯಿ ಪನ್ನೀರಾ? ಮೇ ಬಿ, ಗೊತ್ತಿಲ್ಲ ನನಗೂ. ಮೇನಾಗಿ ಇದಕ್ಕೆ ಮಸಾಲ ಬೇಕು. ಧನಿಯಾ, ಲವಂಗ, ಚಕ್ಕೆ, ಸ್ವಲ್ಪ ಮೆಣಸು, ಸ್ವಲ್ಪ ಲವಂಗ, ಒಣಮೆಣ್ಸಿನ್ಕಾಯಿ ಇದನ್ನು ಚೆನ್ನಾಗಿ ಹುರ್ಕೊಂಡು ತಣ್ಣಗಾದಮೇಲೆ ಪೌಡ್ರ್ ಮಾಡಿ ರೆಡಿ ಇಟ್ಕೊಂಡ್ಬಿಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಪ್ಯಾನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಗೋಡಂಬಿ ಹಾಕಬೇಕು. ಗೋಡಂಬಿ ಎಷ್ಟು ಹಾಕಿದರೆ ಅಷ್ಟು ಚೆನ್ನಾಗಿ ಗ್ರೇವಿ ಫಾರ್ಮ್ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ ನಮಗೆ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬೇಯಕ್ಕೆ ಇಟ್ಕೊಂಡ್ಬಿಡೋಣಂತೆ. ಆಮೇಲೆ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್ಮು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಪ್ಲೇಟಲ್ಲಿ ತೆಕ್ಕೊಂಡು ಅದೇ ಎಣ್ಣೆಯಲ್ಲಿ ಪನ್ನೀರು ಹುರ್ಕೊತಾ ಇದ್ದೀನಿ ನಾನು. ಪನ್ನೀರ್ ಜಾಸ್ತಿ ಫ್ರೈ ಆಗೋದೇನು ಬೇಕಾಗಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಆಮೇಲೆ ನಾವೇನು ಬೇಯಕ್ಕೆ ಇಟ್ಕೊಂಡಿದ್ವಲ್ವ ಟೊಮೆಟೊ, ಈರುಳ್ಳಿ, ಗೋಡಂಬಿ ಅದು ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ನಾವೇನು ಮೊದಲೇ ಹುರ್ಕೊಂಡಿದ್ವಲ್ಲ ಅದೇ ಪಾತ್ರೆಯಲ್ಲಿ ಆ ಗ್ರೇವಿ ಆ್ಯಡ್ ಮಾಡಿ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ, ಉಪ್ಪು, ಜಸ್ಟ್ ಕಲರ್ಗೋಸ್ಕರ ಖಾರ ಹಾಕ್ತಾಯಿದ್ದೀನಿ. ಮೊದಲೇ ನಾವೆಲ್ಲ ಖಾರದ್ದು ಹಾಕಿರ್ತೀವಿ. ಆಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲ ಎಲ್ಲ ಹುರ್ಕೊಂಡಿದ್ವಲ್ವ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಪನ್ನೀರು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ, ಆಮೇಲೆ ಕ್ರೀಮ್ ಇಲ್ಲ ಅಂದಾಗ ನಮ್ಮ ಮನೇಲಿ ಕೆನೆ ಇರುತ್ತಲ್ಲ ಅದನ್ನು ಸ್ವಲ್ಪ ಬೀಟ್ ಮಾಡಿಕೊಂಡ್ರೆ ಅದೇ ಕ್ರೀಮಾಗಿ ರೆಡಿಯಾಗುತ್ತೆ. ಇನ್ನೇನು ಸೂಪರ್ ಆಗಿರೋ ಕಡಾಯಿ ಪನ್ನೀರ್ ರೆಡಿಯಾಗಿರುತ್ತೆ. ಚಪಾತಿ ಜೊತೆ ಇಲ್ಲ ಕುಲ್ಚಾ ಜೊತೆ ಎಂಜಾಯ್ ಮಾಡಿ.